ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ಇತ್ತೀಚೆಗೆ ತಾವು ಗಮನಿಸಿದಂತೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆನೂ ಕೂಡ ಆನ್ಲೈನ್ ಫ್ರಾಡ್ಸ್ಗಳು, ಸೈಬರ್ ಕ್ರೈಮ್ಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಬರ್ ಅಪರಾಧಗಳ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಮತ್ತೆ ಸೈಬರ್ ಅಪರಾಧಗಳನ್ಗೋಸ್ಕರನೇ 1930 ಆನ್ಲೈನ್ ಪೋರ್ಟಲ್ ಇದ್ದು, ಸೊ ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನ ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ಲಿ ತನಿಖೆ ಕೈಗೊಳ್ಳೋದಕ್ಕೋಸ್ಕರನೂ ಕೂಡ ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಎಲ್ಲ ವ್ಯವಸ್ಥೆಗಳು ಇದಾವೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮ್ಮ ಸೆನ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಸುನಿಲ್ ಕಾಂಬ್ಳೆ ಅವರು ಮತ್ತೆ ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಔಜಿ ಮತ್ತೆ ಅವರ ತನಿಖಾ ತಂಡ ಹಲವಾರು ದಿನಗಳಿಂದ ಕೆಲವು ಪ್ರಮುಖ ಪ್ರಕರಣಗಳಲ್ಲಿ ತನಿಖೆಯನ್ನ ಕೈಗೊಂಡು ದುಡ್ಡನ್ನ ಕಳೆದುಕೊಂಡಂತಹ ಹಲವಾರು ಜನರಿಗೆ ಅದನ್ನ ವಾಪಸ್ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಡಿಜಿಟಲ್ ಅರೆಸ್ಟು, ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರ್ಕೆಟು, ಪಾರ್ಟ್ ಟೈಮ್ ಜಾಬು, ಈ ರೀತಿಯ ಆನ್ಲೈನ್ ವಂಚನೆಗೊಳಗಾದಂತಹ ಸುಮಾರು 12 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ತಂಡ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 53/2024 ನಮ್ಗೆ ಆಲ್ರೆಡಿ ಮಾಹಿತಿ ಇದ್ದಂತೆ ಡಿಜಿಟಲ್ ಅರೆಸ್ಟ್ ಆಗಿತ್ತು. ಈ ಡಿಜಿಟಲ್ ಅರೆಸ್ಟ್ ದಲ್ಲಿ ಒಬ್ರು 38 ಲಕ್ಷವನ್ನ ಕಳ್ಕೊಂಡಿದ್ರು. ಈ ಡಿಜಿಟಲ್ ಅರೆಸ್ಟ್ ದಲ್ಲಿ ಈಗಾಗಲೇ ಸುಮಾರು 31,52,000ರಷ್ಟು ದುಡ್ಡನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ, ಮತ್ತೆ ಅಪರಾಧಿಗಳ ಶೋಧ ಕಾರ್ಯನೂ ನಡೆದಿದೆ. ಅದೇ ರೀತಿ ಸಣ್ಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 38/24 ಈ ತಾಳಿಕೋಟೆ ಪಟ್ಟಣದಲ್ಲಿ ಆದಂತಹ ಅಪರಾಧ. ಇವರು ಕ್ಯಾಪಿಟಲೆಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ದಲ್ಲಿ ದುಡ್ಡು ಹಾಕಿ ಅದನ್ನ ಬಿಟ್ಕಾಯಿನ್, ಶೇರ್ ಮಾರ್ಕೆಟ್, ಡಾಲರ್ಸ್ ಅನ್ನುವಂತ ಒಂದು ಆಸೆಯನ್ನ ತೋರಿಸಿ ಅವರು ಸುಮಾರು 87 ಲಕ್ಷ ಹಣವನ್ನ ಇನ್ವೆಸ್ಟ್ ಮಾಡಿದ್ರು. 30% ನಾವು ಪ್ರಾಫಿಟ್ ಅನ್ನ ಕೊಡ್ತೀವಿ ಅಂತಂತೇಳಿ. ಆ ಕೇಸಲ್ಲಿ ಈಗಾಗಲೇ 68,25,000ರಷ್ಟು ಹಣವನ್ನ ರಿಕವರಿ ಮಾಡಿದ್ದಾರೆ. ಇನ್ನೂ ಕೂಡ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಅಷ್ಟೇ ಅಲ್ವೇನೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ದಲ್ಲಿ ಕ್ರೈಮ್ ನಂಬರ್ 23/24 ಸಿಂದಗಿ ನಿವಾಸಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್, ಅವರು ಕೂಡ ಟ್ರೇಡ್ ಬುಲ್ಸ್ ಅನ್ನುವಂತಹ ಒಂದು ಟ್ರೇಡಿಂಗ್ ಆಪ್ ಅಲ್ಲಿ ಹಣವನ್ನ ಸುಮಾರು 1 ಕೋಟಿಯಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿದ್ರು, ವಂಚನೆಗೆ ಒಳಗಾಗಿದ್ರು. ಆ ಪ್ರಕರಣದಲ್ಲಿನೂ ಕೂಡ ಸುಮಾರು 10 ಲಕ್ಷದಷ್ಟು ಹಣವನ್ನ ಈಗ ರಿಕವರಿ ಮಾಡಿ ಇನ್ನೂ ಕೂಡ ಪ್ರಕರಣ ತನಿಖೆ ಮುಂದುವರಿತಾ ಇದೆ. ಇನ್ನೊಂದು ಅಪರಾಧ ಪ್ರಕರಣ ವಿಜಯಪುರ ನಗರದ ನಿಖಿಲ್ ಶಿವಾನಂದ್ ಮೋಜಿ ಅನ್ನೋರು ದ ಆಕ್ಟಾ ಟ್ರೇಡಿಂಗ್ ಆಪ್ ಅನ್ನೋದ್ರಲ್ಲಿ ಟ್ರೇಡಿಂಗ್ ಅಪ್ಲಿಕೇಶನ್ ದಲ್ಲಿ ಸೇಮ್ ಅದೇ ಮಾಡಸ್ ಅಪ್ರಂಡಿ US ಡಾಲರ್ ಕನ್ವರ್ಟ್ ಮಾಡುತ್ತೆ, ಬಿಟ್ಕಾಯಿನು, ಆಯಿಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ನಿಮಗೆ 4% ಲಾಭಾಂಶವನ್ನ ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತಂತೇಳಿ ಇವರು ಕೂಡ ಮೋಸಕ್ಕೆ ಒಳಗಾಗಿ
ಸುಮಾರು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಸುಮಾರು ಈಗ ಆಸ್ ಆಫ್ ನೋ 38 ಲಕ್ಷ ಅಮೌಂಟ್ ಅನ್ನ ರಿಕವರಿ ಮಾಡಿ ಅವರಿಗೆ ಇದನ್ನ ಮಾಡಲಾಗಿದೆ. ಮತ್ತೆ ಇದೇ ರೀತಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇತರ 4 ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳಾಗಿತ್ತು. ಅದರಲ್ಲೂ ಕೂಡ ಈ ವಂಚನೆಗಳಿಂದ ಈಗ ಟೋಟಲ್ 1,47,76,053 ರೂಪಾಯಿಯನ್ನ ಈಗ ಅವರಿಗೆ ಮರಳಿ ಕೊಡಿಸಿದ್ದಾರೆ. ಎಲ್ಲಾ ಪ್ರಕರಣಗಳಲ್ಲಿ 4 ಪ್ರಕರಣ, ನಾನು ಮೇನ್ ಹೇಳಿದಂತ 4 ಪ್ರಕರಣಗಳಲ್ಲಿ ಒಟ್ಟು 1,47,76,053 ರೂಪಾಯಿ ಇದನ್ನ ವಾಪಸ್ ಕೊಡಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಅದೇ ರೀತಿ ಜಿಲ್ಲೆಯಾದ್ಯಂತ ಹಲವಾರು ಮೊಬೈಲ್ ಕಳ್ಳತನ, ಮೊಬೈಲ್ ಮಿಸ್ಸಿಂಗ್ ಇವೆಲ್ಲ ಕಂಪ್ಲೀಟ್ ಆಗಿರ್ತವೆ. CEIR ಅಂತ ಪೋರ್ಟಲ್ ಇರುತ್ತೆ. ಆ ಪೋರ್ಟಲ್ದಲ್ಲಿ ನಾವು ಏನೇನ್ ಬೇಕೋ ಮಾಹಿತಿಯನ್ನೆಲ್ಲ ಹಾಕಿದ ತಕ್ಷಣನೇ ಆ ಮೊಬೈಲು ನಿಷ್ಕ್ರಿಯಗೊಂಡಿರುತ್ತೆ. ಯಾವಾಗ ಆ ಮೊಬೈಲ್ಗೆ ಯಾರಾದ್ರೂ ಅದನ್ನ ಯೂಸ್ ಮಾಡಿದ್ರೆ ಅಂತಂದ್ರೆ ಸೊ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರುತ್ತೆ. ಆ ರೀತಿಯಾಗಿ ಸುಮಾರು 20 ಮೊಬೈಲ್ ವರ್ತ್ 3,44,000 ವರ್ತ್ 4 ಮೊಬೈಲ್ಗಳನ್ನ 20 ಮೊಬೈಲ್ಗಳನ್ನ ರಿಕವರಿ ಮಾಡಿದ್ದಾರೆ. ಅದನ್ನು ಕೂಡ ವಿಕ್ಟಿಮ್ಸ್ಗಳಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೊ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನ ನಾವು ಅದ್ರ ಬಗ್ಗೆ ಮಾತಾಡಿದೀವಿ. ಸೊ ಯಾವುದೇ ರೀತಿಯಾದಂತ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಮೊಬೈಲ್ ಕಾಲ್ಸ್ಗಳು ಬ್ಯಾಂಕ್ದವರಾಗ್ಲಿ ಯಾರೇ ಆಗ್ಲಿ ನಿಮಗೆ ನೇರವಾಗಿ ಮಾಡಲ್ಲ. ಸೊ ದ ಬೆಸ್ಟ್ ವೇ ಏನು ಅಂತಂತಂದ್ರೆ ಆ ಕಾಲ್ಸ್ಗಳನ್ನ ರಿಸೀವ್ ಮಾಡಕ್ಕೆ ಹೋಗಬೇಡಿ. ಸೊ ರಿಸೀವ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ನಿಮ್ಮ ಪರ್ಸನಲ್ ಮಾಹಿತಿ ಆಗಿರ್ಲಿ, ಡಿಜಿಟಲ್ ಡೇಟಾ ಆಗಿರ್ಲಿ, ಅಥವಾ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ATM, ಆಮೇಲೆ OTP ಯಾವುದೇ ರೀತಿಯಾದಂತ ಮಾಹಿತಿಯನ್ನು ಕೊಡಕ್ ಹೋಗ್ಬೇಡಿ. ಯಾರು ಕೂಡ ನಿಮಗೆ ಕೇಳಿದ್ರು ಯಾರು ಕೇಳೋದನ್ನಿಲ್ಲ, ಕೇಳ್ತಾ ಇದಾರೆ ಅಂತಂತಂದ್ರೆ ಇದು ಏನೋ ಮೋಸದ ಒಂದು ಜಾಲ ಇರುತ್ತೆ. ಅದೇ ರೀತಿ ನಿಮ್ಮ ಪಾಸ್ವರ್ಡ್ಸ್ ಗಳನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಿ. APK ಫೈಲ್ಸ್ ಗಳನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಎಲ್ಲಾ ಮಾಹಿತಿಗಳನ್ನ ಕೊಡಕ್ ಹೋಗಬೇಡಿ. ಅದೇ ರೀತಿ ನಿಮಗೆ ಏನೋ ಕೊರಿಯರ್ ಬಂದಿದೆ, ನಿಮ್ದು ಇಂಟರ್ನ್ಯಾಷನಲ್ ಪೋರ್ಟ್ ಅಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಥವಾ ಏರ್ಪೋರ್ಟ್ ಅಲ್ಲಿ ಒಂದು ಪಾರ್ಸಲ್ ಬಂದಿದೆ, ಅದು ನಿಮ್ಮ ಹೆಸರಿಗಿದೆ. ಸೊ ಅದು ರಿಲೀಸ್ ಆಗ್ಬೇಕಂತಂದ್ರೆ ಎಷ್ಟು ದುಡ್ಡು ಹಾಕಿ ಅಂತ ಬರುತ್ತವೆ. ಅದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಮಾಡಕ್ ಹೋಗಬೇಡಿ. ಡಿಜಿಟಲ್ ಅರೆಸ್ಟ್ಗಳು, ನಿಮ್ಮ ಮೇಲೆ ಒಂದು ಡ್ರಗ್ಸ್ ಕೇಸ್ ಬಿದ್ದಿದೆ, ನಿಮ್ಮ ಮಗ ಸಿಕ್ಕಾಕೊಂಡಿದ್ದಾನೆ, ನಿಮ್ಮ ಮಗಳು ಸಿಕ್ಕಾಕೊಂಡಿದ್ದಾಳೆ, ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಆ ರೀತಿ ಈ ರೀತಿ ಅಂತಂತ ಹೇಳಿ ನಿಮ್ಮನ್ನ ದುಡ್ಡು ಹಾಕ್ಸುವಂತ ಒಂದು ವ್ಯವಸ್ಥೆನೂ ಇರುತ್ತೆ. ಮತ್ತೆ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂತ ಪಾಸ್ವರ್ಡ್ಸ್ ಗಳನ್ನ, ಯೂಸರ್ ನೇಮ್ಸ್ ಗಳನ್ನ ಟೈಮ್ಗೆ ಟೈಮು ಸೊ ಅದನ್ನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಇರಿ. ಅದೇ ರೀತಿ ನಿಮಗೆ SMS, ವಾಟ್ಸಪ್ಸ್ ಗಳಲ್ಲಿ ಬರುತ್ತೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಥವಾ ಲಾಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಅಮೌಂಟ್ಗೆ ಇಷ್ಟು ಕ್ರೆಡಿಟ್ ಆಗಿದೆ, ಆ ಕ್ರೆಡಿಟ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯಾದಂತ ಒಂದು ರೆಸ್ಪಾನ್ಸ್ ಅನ್ನ ಮಾಡಕ್ಕೆ ಹೋಗಬೇಡಿ. ಮತ್ತೆ ಈ ಬಡ್ಡಿ ದರದಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಂತಂತೇಳಿ ಆನ್ಲೈನ್ ಆಪ್ಸ್ ಗಳನ್ನು ಇದೆ, ಆ ಮೋಸಕ್ಕೂ ಕೂಡ ಬಲಿ ಒಳ್ಬೇಡಿ. ಮತ್ತೆ ಕೆಲವೊಂದಿಷ್ಟು ಜನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಕೂಡ ವಿಡಿಯೋ ಕಾಲ್ಗಳನ್ನ ಮಾಡ್ತಾರೆ. ಸೊ ಯಾರೋ ಅನ್ನೊಂದ್ ಕಾಲ್ಸ್ ಗಳು ಬರ್ತಾ ಇರುತ್ತೆ, ಅದನ್ನ ಸುಮ್ಮನೆ ರಿಸೀವ್ ಮಾಡಿಬಿಟ್ಟು ನೀವು ಟ್ರ್ಯಾಪ್ ಆಗಕ್ ಹೋಗ್ಬೇಡಿ. ಕೆಲವೊಮ್ಮೆ ಹನಿ ಟ್ರ್ಯಾಪ್ ಆಗ್ತಾರೆ, ಕೆಲವೊಮ್ಮೆ ಏನೋ ಅವ್ರನ್ನ ಟ್ರ್ಯಾಪ್ಗೆ ಹಾಕಿಬಿಟ್ಟು ನಿಮ್ಮ ಇಮೇಜಸ್, ವಿಡಿಯೋನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಅನ್ನುವಂತ ಒಂದು ಜಾಲನೂ ಇದೆ. ಈ ರೀತಿಯಾದ ಸಾಕಷ್ಟು ಸ್ಕ್ಯಾಮ್ಸ್ ಗಳನ್ನು ಕೂಡ ಜನರ ಗಮನಕ್ಕೂ ಬಂದಿದೆ, ನಿಮ್ಮ ಗಮನಕ್ಕೂ ಬಂದಿದೆ. ಇವಕ್ಕೆ ಒಂದೇ ಏನು ಅಂತಂತಂದ್ರೆ ಸಿಂಪಲ್ ಆಗಿ ನಾನು ಕನ್ಕ್ಲೂಷನ್ ಅದನ್ನೇ ಬರ್ದಿದ್ದೀನಿ, ಆಸೆಯೇ ದುಃಖಕ್ಕೆ ಕಾರಣ ಅಂತಂತೇಳಿ, ದುರಾಸೆಯೇ ಮೋಸಕ್ಕೆ ಕಾರಣ. ಸೊ ಅದಕ್ಕೆ ಈ ಮೋಸ ಎಲ್ಲಿ ಹೋಗುತ್ತೆ ಅಂತಂದ್ರೆ ದುರಾಸೆ ಇದ್ದಲ್ಲಿ ಮೋಸ ಜಾಸ್ತಿ ಹೋಗುತ್ತೆ. ಈ ಪ್ರಚೋದನೆಗೆ ಆಗಿರ್ಲಿ ಅಥವಾ ಈ ಲಾಭಾಂಶಕ್ಕಾಗಿರ್ಲಿ ಅಥವಾ ಈ ಆಮಿಷಗಳಿಗೆ ಒಳಗಾಗಬೇಡಿ. ಸೊ ಇಂಥವು ನಿಮ್ಮ ಘಟನೆಗಳಾದಾಗ ಇಮಿಡಿಯೇಟ್ಲಿ 1930 ಪೋರ್ಟಲ್ ಇದೆ, ಅದಕ್ಕೆ ಮಾಹಿತಿ ಕೊಡಿ. ನಮ್ಮ ಹತ್ತಿರದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನೂ ಕೂಡ ಸೈಬರ್ ಅಪರಾಧಗಳನ್ನ ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ನು ಕೂಡ ಇದಕ್ಕೆ IO ಆಗಿರ್ತಾರೆ. ಸೊ ಪೊಲೀಸ್ ಇಲಾಖೆ ಆದಷ್ಟು ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಬಟ್ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಯಾಕಂತಂದ್ರೆ ಒಂದು ಪ್ರಿವೆನ್ಷನ್, ಆಮೇಲೆ ಡಿಟೆಕ್ಷನ್. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಪಾಲಿಸಿ ಸೈಬರ್ ಫ್ರಾಡ್ಸ್ ಗಳಿಗೆ, ಡಿಟೆಕ್ಷನ್ ಇಸ್ ದ ಡಿಫಿಕಲ್ಟ್ ಟಾಸ್ಕ್. ಈ ಬೇರೆ ಸಾಂಪ್ರದಾಯಿಕ ಅಪರಾಧಗಳಿದಾವೆ, ಟ್ರೆಡಿಷನಲ್ ಕ್ರೈಮ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ಫಿಸಿಕಲ್ ಆಗಿ ಆರೋಪಿ ಬಂದಿರ್ತಾನೆ, ಹೋಗಿರ್ತಾನೆ, ಮಾಡಿರ್ತಾನೆ, ಯಾವ್ದೋ ಒಂದು ಟ್ರೇಸ್ ಬಿಟ್ಟು ಹೋಗಿರ್ತಾನೆ. ಬಟ್ ಇದು ಡಿಜಿಟಲ್ ಕ್ರೈಮ್ಸ್ ಗಳಲ್ಲಿ ಆರೋಪಿ ಯಾವ್ದೋ ದೇಶದಲ್ಲಿ ಇರ್ತಾನೆ, ಎಲ್ಲೋ ಇರ್ತಾನೆ, ಅದನ್ನ ಟ್ರೇಸ್ಗಳನ್ನ ಕಂಡುಹಿಡಿಯೋದು ಕಷ್ಟ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಪ್ರಿವೆನ್ಷನ್. ಸೊ ಈ ನೆಲೆಯಲ್ಲಿ ಈ ಸೈಬರ್ ಕೇಸ್ಗಳನ್ನ ನಮ್ಮ ಸೈಬರ್ ಪೊಲೀಸ್ ಠಾಣೆಯ DYSP ಸುನಿಲ್ ಕಾಂಬ್ಳೆ ಮತ್ತೆ ರಮೇಶ್ ಔಜಿ ಮತ್ತೆ ಅವರ ತನಿಖಾ ತಂಡ ಸೊ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ.
ಆ ಹಿನ್ನೆಲೆಯಲ್ಲಿ ಸುಮಾರು ಇವತ್ತು 1,47,00,000 ದುಡ್ಡನ್ನ ಇವಾಗ ಸಾರ್ವಜನಿಕರಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ವಿ ಹಾರ್ಟ್ಲಿ ಕಂಗ್ರಾಚುಲೇಟ್ ದ ಎಂಟೈರ್ ಟೀಮ್ ಫಾರ್ ದೇರ್ ಎಫರ್ಟ್ಸ್. ಸೊ ಸಾರ್ವಜನಿಕರು ಯಾವುದೇ ರೀತಿಯಂತ ಸೈಬರ್ ಫ್ರಾಡ್ಸ್ ಗಳಿಗೆ ಒಳಗಾದಾಗ ಇಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿ. ಥ್ಯಾಂಕ್ ಯು. ಎಸ್ 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 ಹೌದು. 1,47,00,000 ರಿಕವರಿ ಟೋಟಲ್. ಎಲ್ಲಿದೆ ಅದು ಮೊಬೈಲ್? ದಟ್ ಇಸ್ ಮೊಬೈಲ್ ವ್ಯಾಲ್ಯೂ. ಮೇಲೆ 4 ಪ್ರಮುಖ ಆನ್ಲೈನ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಟೋಟಲ್ 1,47,00,000. ಅದು ಬರೀ ಮೊಬೈಲ್ ಬರ್ತದೆ. ಇದು ಮುಗಿತಾ ಅಂತ ನೆಕ್ಸ್ಟ್ ರಿಗಾರ್ಡಿಂಗ್ ದಿಸ್ ಸೈಬರ್ಗೆ ಏನಾದ್ರು ಇದ್ರೆ ಪ್ರಶ್ನೆಗಳನ್ನ ಕೇಳ್ಬೋದು. ಫೇಸ್ಬುಕ್ ಫೋಟೋಗಳನ್ನ ತಗೊಂಡು ಆ ತರ ಕೆಲವೊಂದು ಹುಡುಗಿಯರನ್ನ ಕಾಲೇಜ್ ಹುಡುಗಿಯರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತ ಬರ್ತಾ ಇದೆ. ಅಥವಾ ನಮ್ಮ ಜಿಲ್ಲೆಯಲ್ಲಿ ಆ ಥರದ್ದು ಪ್ರೆಡಿಕ್ಟಿವ್ ಅಂತ ಪ್ರಕರಣಗಳು ನಿಮ್ ಗಮನಕ್ಕೆ ಬಂದ್ರೆ ಅಥವಾ ಯಾರಾದ್ರೂ ಸಾರ್ವಜನಿಕರ ಗಮನಕ್ಕೆ ಬಂದ್ರೆ ಸೊ ದಯವಿಟ್ಟು ನಮ್ಮ ಹತ್ರ ತಗೊಂಬನ್ನಿ. ವಿ ಹ್ಯಾವ್ ದ ಸೊಲ್ಯೂಷನ್ ಫಾರ್ ಇಟ್. ಬೇರೆ ಯಾರ SOPs ಇದೆ, ಯಾವ ರೀತಿಯ ಆ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ಆದಂತಹ ಅಂತ ಗಮನಗಳು ನಮಗೆ ಯಾವುದು ಆ ರೀತಿಯಾದಂತಹ ಪ್ರಕರಣಗಳು ಬಂದಿಲ್ಲ ಸೋಫಾರು. ಸೊ ತಮ್ಮ ಗಮನಕ್ಕೆ ಯಾರಾದ್ರೂ ಆ ರೀತಿ ವಿಕ್ಟಿಮ್ಸ್ಗಳು ತಮ್ಮನ್ನ ಅಪ್ರೋಚ್ ಆದ್ರೆ ದಯವಿಟ್ಟು ನಮ್ಮ ಹತ್ರ ಕಳಿಸ್ಕೊಡಿ. ವಿಲ್ ಫಿನಿಶ್ ದ ಸೈಬರ್, ದೆನ್ ವಿಲ್ ಕಮ್ ಟು ಮೈಕ್ರೋ. ಸೈಬರ್ ಅದಿದ್ರೆ ದೆನ್ ಮೈಕ್ರೋ ಫೈನಾನ್ಸ್ ಇದೆ. ಸೈಬರ್ ಫಸ್ಟ್ ಪ್ರಶ್ನೆ ಕೇಳಿ. ಸೈಬರ್ ಮುಗಿದಾದ್ಮೇಲೆ ಸೈಬರ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಪತ್ತೆನೂ ಆಗಿದೆ, ಅವ್ರಿಗೆ ನೋಟಿಸ್ ಆಗಿದೆ, ಚಾರ್ಜ್ ಶೀಟ್ಸ್ ಗಳನ್ನು ಕೂಡ ಆಗುತ್ತೆ. ಸೊ ಇಟ್ ಇಸ್ ಲೆಸ್ ದೆನ್ 7 years ಇರೋದ್ರಿಂದ ಅವ್ರನ್ನ ನಾವು ಜೈಲ್ ಒಳಗಡೆ ಹಾಕಕ್ ಬರಲ್ಲ. ಮೋರ್ ದೆನ್ 7 years ಅಫೆನ್ಸಸ್ ಇತ್ತು ಅಂದ್ರೆ ಜೈಲಿಗೆ ಹಾಕ್ತೀವಿ. ಲೆಸ್ ದೆನ್ 7 years ಅಂತಂದ್ರೆ ಅವ್ರಿಗೆ ಪೊಲೀಸ್ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಸೊ ವಾಟ್ ಎವರ್ ಬ್ಯಾಂಕ್ ಅಲ್ಲಿ ಏನೇನು ಇರುತ್ತೆ ಏನಿಲ್ಲ ಅದನ್ನ ರಿಕವರಿ ಮಾಡೋದಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಹೊರಗಡೆ ಇದ್ದಾರೆ, ಮುಂಬೈ ಇದೆ, ಸೂರತ್ ಇದೆ, ಕಲ್ಕತ್ತಾ ಇದೆ. ಸೊ ಯಾವುದೇ ಲೋಕಲ್ ಅಂತೂ ಯಾರು ಇಲ್ಲೇ ಇಲ್ಲ. ಕ್ರೈಮ್ಸ್ ಮಾಡೋರು ಔಟ್ಸೈಡ್ ಅವರೇ ಹೆಚ್ಚು ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಇರ್ತಾರೆ ಅಂತ ಹೇಳಿ ಗೊತ್ತಾಗಲ್ಲ ಅಂತ ಹೇಳಿ ಮತ್ತೆ ಅಂತವ್ರನ್ನ ಅರೆಸ್ಟ್ ಮಾಡೋದು ಕಷ್ಟ ಆಗ್ತದೆ. ಅಂದ್ರೆ ಅವ್ರನ್ನ ಏನು ಆನ್ಲೈನ್ ಇಂದಾನೆ ನೀವೇನು ದಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ನಿಮ್ ಪ್ರಶ್ನೆ ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ಕ್ರೈಮ್ ಮಾಡೋರು ಔಟ್ಸೈಡ್ ಅವರೇ ಹೆಚ್ಚಿರ್ತಾರೆ, ಹೊರ ರಾಜ್ಯದವರೇ ಅಂತ ಹೇಳ್ಬಿಟ್ಟು ಈಗ ಅವ್ರನ್ನ ಹ್ಯಾಂಗ್ ಮಾಡೋದು ಹೆಂಗ್? ಅದು ದಟ್ ಈಸ್ ದ ಇನ್ವೆಸ್ಟಿಗೇಷನ್ ಸ್ಕಿಲ್ ಅಲ್ವಾ? ಅದನ್ನ ನಾನು ಹೇಳ್ಕೊಟ್ರೆ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗ್ತಾರೆ. ಪೊಲೀಸ್ ಹೇಗ್ ಪತ್ತೆ ಮಾಡ್ತಾರಂತ ಹೇಳ್ಬಾರ್ದು. ಈಗ ಆಕ್ಚುಲಿ ನನಗೂ ಇಂತ ಕಾಲ್ಗಳು ಅನ್ಸುತ್ತೆ. ಮತ್ತೆ ನಿಮ್ ಡಿಪಾರ್ಟ್ಮೆಂಟ್ ಜೊತೆನೇ ನಾನು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಈಗ ನಾನು ಅದನ್ನೇ ಹೇಳಿದೆ ನೋಡಿ ನಿಮಗೆ, ಅಲ್ಲಿ ನನಗೂ ಕಾಲ್ಸ್ ಗಳು ಬರ್ತವೆ. ಸೊ ಅದಕ್ಕೆ is trying to make a lot of procedural things, regulations ಮಾಡ್ತಾ ಇದೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಸ್ಪ್ಯಾಮ್ ಕಾಲ್ಸ್ ಗಳನ್ನ ಲಿಸ್ಟ್ ಮಾಡೋದಾಗ್ಲಿ ಅಥವಾ ಈಗ ಹೆಲ್ಪ್ ಕಾಲ್ಸ್ ಅಂತ ಏನಿರ್ತವೆ, ಸೊ ಹೆಲ್ಪ್ ಝೋನ್ ಅಂತೇಳಿ ಅವ್ರದೇ ಅಂತ ಒಂದು ಸ್ಟ್ಯಾಂಡರ್ಡ್ ನಂಬರ್ಸ್ ಗಳನ್ನ ಕೊಡೋದಕ್ಕಂತಾಗ್ಲಿ. ಸೊ ಇಟ್ ಈಸ್ ಡನ್ ಬೈ ದ ರೆಗ್ಯುಲೇಟರಿ ಅಥಾರಿಟಿ. ಸೊ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ, ಅವು ಕೂಡ ಸಾಕಷ್ಟು ಕ್ರಮಗಳನ್ನ ತಗೋತಾ ಇದ್ದಾರೆ. ಬಟ್ ದ ಬೆಸ್ಟ್ ಟು ದ ಪಬ್ಲಿಕ್ ಇಸ್, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈ ರೀತಿಯಾದಂತ ಯಾವುದೇ ಕರೆಗಳು ಬಂದ್ರೆ ನೀವು ಬೆಸ್ಟ್ ವೈಸ್ ಡೋಂಟ್ ಆನ್ಸರ್ ಇಟ್. ನೀವು ಫೋನ್ ಎತ್ತಿದ್ರು ಕೂಡ ನಾನು ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಡಲ್ಲ. ನಾನು ಏನೇ ಇದ್ರು ಕೂಡ ನಾನು ಬ್ಯಾಂಕಿಗೆ ಹೋಗಿ ಮಾಹಿತಿ ಕೊಡ್ತೀನಿ ಅಥವಾ ಜಸ್ಟ್ ಅವಾಯ್ಡ್ ಇಟ್, ನೆಗ್ಲೆಕ್ಟ್ ಇಟ್, ಬ್ಲಾಕ್ ಇಟ್. ಅವ್ರಿಗೂ ಅದನ್ನೇ ಹೇಳೋದು. ದಟ್ ಈಸ್ ಹೌ ಅವೇರ್ನೆಸ್ ಇಸ್ ಕ್ರಿಯೇಟೆಡ್. ಈಗ ಅವೇರ್ನೆಸ್, ಯು ಆರ್ ದ ಬೆಸ್ಟ್ ಮೀಡಿಯಂ to send the awareness to the every man. Today social media is the biggest platform. So ನಾವಾಗ್ಲಿ ಪ್ರತಿಯೊಬ್ಬರಿಗೂ ಹೋಗಿ ಮಾತಾಡೋ ಟೈಮ್ ತಗೊಳುತ್ತೆ. ಬಟ್ ದಿ ಸೋಷಿಯಲ್ ಮೀಡಿಯಾ, ನೀವು ಮೀಡಿಯಾದವ್ರು ಏನಿದ್ದೀರಾ ಈ ರೀತಿಯಾದಂತ ಕೆಲವೊಂದಿಷ್ಟು ನಿಮ್ಗೆ ಈಗಾಗಲೇ ಸಾಕಷ್ಟು
ಏನು ಅವೇರ್ನೆಸ್ ವಿಡಿಯೋಸ್ಗಳಾಗಿರ್ಲಿ, ಅವೇರ್ನೆಸ್ ಕಾರ್ಯಕ್ರಮಗಳಾಗಿರ್ಲಿ ಸಾಕಷ್ಟು ರೀತಿಯಲ್ಲಿ ಆಗಿದೆ. ಬಟ್ ರೀಚ್ ಆಗಬೇಕು. ಅದು ನೀವು ಹೇಳ್ತಾ ಇರುವಂತ ರೈತರ ಲೆವೆಲ್ಗೂ ಹೋಗಿ ರೀಚ್ ಆಗಬೇಕು. ಯು ಆರ್ ದ ಬೆಸ್ಟ್ ಪರ್ಸನ್ಸ್ ಟು ರೀಚ್ ದಿಸ್ ಮೆಸೇಜ್ ಟು ದ ಫಾರ್ಮರ್ಸ್. ಸೋಮೋಟೋದು ಈ ತರ ಪ್ರಕರಣಗಳಲ್ಲಿ ಸೋಮೋಟೋ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಯಾವ ತರ ಆಗಿದ್ದು ನಿಮ್ಮ ಗಮನಕ್ಕೆ ಬಂದು ಸೋಮೋಟೋ ಮಾಡ್ಕೊಳ್ಳುವಂತ ಪ್ರಕರಣಗಳು ಯಾವ ರೀತಿ ಇದೆ? ಬಿ ಸ್ಪೆಸಿಫಿಕ್ ನಾನು ಹೇಳ್ಬೋದು. ಅವಾಗ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಇದ್ರೆ ನಾನು ಹೇಳ್ಬೋದು. ಸೋಮೋಟೋ ಅಂದ್ರೆ ಯಾವುದ್ರ ಮೇಲೆ ಅಂತಂತೆ. ಈಗ ಆನ್ಲೈನ್ ಅಲ್ಲಿ ಟ್ರೇಡಿಂಗ್ ಆಪ್ಸ್ ಗಳು ಸಾಕಷ್ಟು ಬಂದಿದೆ. ಎಲ್ಲರ ಗಮನಕ್ಕೂ ಬಂದಿದೆ. ನಾರ್ಮಲ್ ಆಗಿ ಪ್ರತಿಯೊಬ್ಬರ ಮೊಬೈಲ್ ಆನ್ಲೈನ್ ಅಲ್ಲಿ ಮಾಡಿ ಅದಕ್ಕೆ ಪರ್ಮಿಷನ್ ಹೆಂಗ್ ಸಿಗ್ತದೆ, ಅದನ್ನ ಯಾವ ರೀತಿ ಜನ ದುಡ್ಡು ಸಿಗ್ತದೆ ಅಂದ್ರೆ ಮಾರ ಹೋಗುತ್ತೆ ಸಹಜ. ಪರ್ಮಿಷನ್ ಅದಕ್ಕೆ ಯಾವುದೂ ಇರಲ್ಲ. ಸಿ, ಈಗ ಎನಿಬಡಿ ಕ್ಯಾನ್ ಫ್ಲೋಟ್ ಎನಿಥಿಂಗ್ ಇನ್ ವಾಟ್ಸಪ್. ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆದಂತ ನೀವು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕೋದಕ್ಕೆ ಆಗಲ್ಲ. ಯಾರು ಹಾಕ್ತಾ ಇದಾರೆ, ಎಲ್ಲಿ ಹಾಕ್ತಾ ಇದಾರೆ ಅಂತ ಕಷ್ಟ ಆಗುತ್ತೆ. ಬಟ್ ದ ಬೆಸ್ಟ್ ವೇ ಈಸ್, ನಾನು ಅದನ್ನೇ ಹೇಳಿದೆ ನಿಮಗೆ, ಇದು ಏನು ಅಂತಂತಂದ್ರೆ ಆರೋಗ್ಯ ಕೆಟ್ಟ ಆದ್ಮೇಲೆ ನಾನು ಆರೋಗ್ಯ ಸುಧಾರಿಸ್ಕೋತೀನಿ ಅನ್ನೋಕ್ಕಿಂತ ಇದನ್ನ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. 99% ಇಸ್ ಪ್ರಿವೆನ್ಷನ್ ಅಂಡ್ 1% ಇಸ್ ಡಿಟೆಕ್ಷನ್. ಸೊ ಆ ಹಿನ್ನೆಲೆಯಲ್ಲಿ ದ ಅವೇರ್ನೆಸ್ ಟು ದ ಕಾಮನ್ ಸಿಟಿಜನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಯಾಕಂತಂದ್ರೆ ಈಗ ಟ್ರೆಡಿಷನಲ್ ಕ್ರೈಮ್ಸ್ ಗಿಂತ ಈ ಮಾಡರ್ನ್ ಕ್ರೈಮ್ಸ್ ಏನು ವೈಟ್ ಕಲರ್ ಕ್ರೈಮ್ಸ್ ಇದೆ, ಇದರಲ್ಲಿ ದುಡ್ಡನ್ನ ಈಸಿಯಾಗಿ ಮಾಡಬಹುದು ಅನ್ನುವಂತ ಒಂದು ಇದರಲ್ಲಿ ಎಕನಾಮಿಕ್ ಗ್ರೋತ್ ಆದಾಗ, ಎಕನಾಮಿ ಇಂಪ್ರೂವ್ ಆದಾಗ, ಟೆಕ್ನಾಲಜಿ ಇಂಪ್ರೂವ್ ಆದಾಗ ಪ್ರತಿಯೊಂದಕ್ಕೂ ಏನು ಕಾಸಸ್ ಇದೆ ಅದಕ್ಕೆ ಕಾಸಸ್ ಇದೆ. ಉಪಯೋಗ ಎಷ್ಟಿದೆ ಅಷ್ಟೊಂದು ದುರುಪಯೋಗನೂ ಇದೆ. ಸೊ ನಾವು ಯಾವುದೇ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಬೇಕಾದ್ರೆ ಇದರಿಂದ ಏನ್ ಅನುಕೂಲ ಇದೆ, ಏನ್ ಅನಾನುಕೂಲತೆ ಇದೆ, ಅವೇರ್ನೆಸ್ ಪ್ರತಿಯೊಬ್ಬರಿಗೆ ಬರಬೇಕು. ದಟ್ ಈಸ್ ದ ಬೆಸ್ಟ್ ವೇ ಆಫ್ ಪ್ರಿವೆನ್ಷನ್. ಥ್ಯಾಂಕ್ ಯು. ಬಹುತೇಕ ಬ್ಯಾಂಕ್ ಅಕೌಂಟ್ ಈ ತರ ಮೋಸಕ್ಕೊಳಗಾಗ್ತಿದ್ದಾರೆ. ಏನಾದ್ರು ಬ್ಯಾಂಕ್ಗಳಿಂದ ಅವ್ರೇನಾದ್ರು ಮಾಹಿತಿಗಳನ್ನು ಅಂತದ್ದು ಯಾವುದು ನಮ್ಮಲ್ಲಿ ಕಂಡು ಬಂದಿಲ್ಲ ತನಿಖೆಯಲ್ಲಿ, ನಮ್ಮ ಕೇಸ್ಗಳಲ್ಲಿ. ಡೇಟಾ ಹೊಡಿತಾರೆ, ಬ್ಯಾಂಕ್ ಮುಖಾಂತರ ನಮ್ಮ ಡೇಟಾ ಆ ಥರದ್ದು ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಬಹುದು. ಆ ರೀತಿಯಾದಂತಹ ನಮ್ಮ ಪ್ರಕರಣಗಳಲ್ಲಿ ಯಾವುದು ಕಂಡು ಬಂದಿಲ್ಲ. So I can answer questions to these cases. ಬ್ಯಾಂಕಿಗೆ ತಮ್ಮದು ದಾಖಲೆ ಚೇಂಜಸ್ಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಅದು ಕೊಟ್ಟು ಮಾರನೇ ದಿನಾನೇ ಫೋನ್ ಬಂದಿದೆ, ನೀವು ಈ ತರ ದಾಖಲೆ ಸಲ್ಲಿಸಿದ್ರಿ, ಈ ತರ ಚೇಂಜಸ್ ಆಗಬೇಕು, ಈ ತರ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಟ್ರ್ಯಾಕಿಂಗ್ ಅನುಕೂಲ. ನಾನು ಕೊಟ್ಟಿದ್ ನಿಜ, ಹೆಂಗು ಬಹುಶಃ ಅವರೇ ಕೇಳಕತ್ತಾರ ತಿಳ್ಕೊಂಡು ಎಲ್ಲ ಮಾಹಿತಿ ಹೇಳಿದ್ದಾರೆ. ನಿಮ್ಮಲ್ಲಿ ಆ ಒಂದು ಪ್ರಕರಣ ಎಫ್ಐಆರ್ ನಲ್ಲಿ ಅವ್ರು ತಿಳಿಸಿದ್ದಾರೆ. ಅಂದ್ರೆ ಬ್ಯಾಂಕ್ನವರಿಂದನೇ ಸೋರಿಕೆ ಆಗಿದೆ ಇದು ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವ್ರು ಅರ್ಜಿ ಆ ರೀತಿ ಬ್ಯಾಂಕಿನವ್ರು ಏನಾದ್ರು ಇನ್ವಾಲ್ವ್ ಆದ್ರೂ ಕೂಡ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶಗಳಿದೆ. ಸೊ ಆ ರೀತಿ ಪ್ರಕರಣಗಳಿದ್ರೆ 100% ವಿಲ್ ಇನ್ವೆಸ್ಟಿಗೇಟ್. ಈವರೆಗೆ ತನಿಖೆ
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.